ಬೊಮ್ಮನಹಳ್ಳಿ ಎಂಬ ಪುಟ್ಟ ಊರು. ಆ ಊರಿನಲ್ಲಿ ಒಬ್ಬಳು ಅಜ್ಜಿ ವಾಸವಾಗಿದ್ದಳು. ಅಜ್ಜಿ ತುಂಬಾ ಚೆನ್ನಾಗಿ ಕಥೆಯನ್ನು ಹೇಳುತ್ತಿದ್ದಳು. ಆದ್ದರಿಂದ ಊರಿನ ಎಲ್ಲ ಮಕ್ಕಳು ಅಜ್ಜಿಯ ಬಳಿ ಕತೆ ಕೇಳಲು ಬರುತ್ತಿದ್ದಳು. ಅವಳ ಅಜ್ಜಿ ಕಥೆಯನ್ನು ಹೇಳುವ ಮುಂಚೆ ಅವಳು ಹೇಳಿದ ಒಗಟನ್ನು ಬಿಡಿಸಿದರೆ ಮಾತ್ರ ಅಜ್ಜಿ ಕಥೆಯನ್ನು ಹೇಳುತ್ತಿದ್ದಳು. ಅಂದಿನಂತೆ ಮಕ್ಕಳೆಲ್ಲರೂ ಅಜ್ಜಿಯ ಮನೆಗೆ ಬಂದು ಕತೆ ಹೇಳುವಂತೆ ಒತ್ತಾಯಿಸಿದರು. ಆಗ ಅಜ್ಜಿ ಹೇಳಿದಳು, ನಾನು ಹೇಳಿದ ಒಗಟನ್ನು ಬಿಡಿಸಿದರೆ ಮಾತ್ರ ನಾನು ಕತೆ ಹೇಳುವೆ ಎಂದು ಹೇಳಿದಳು. ಅದಕ್ಕೆ ಮಕ್ಕಳು ಸರಿ ಎಂದು ಒಪ್ಪಿದರು. ಸೊಗೆಗಲಿ ಸೊಗಸು ನಾಟ್ಯ, ರಂಗು ರಂಗು ನೂರು ಕಣ್ಣು, ನಾನು ಯಾರು ಗೊತ್ತೇ ಎಂದು ಮಕ್ಕಳಿಗೆ ಅಜ್ಜಿ ಕೇಳಿದಳು. ಆಗ ಮಕ್ಕಳು ಸ್ವಲ್ಪ ಹೊತ್ತು ಯೋಚಿಸಿ ನವಿಲು ಎಂಬ ಉತ್ತರವನ್ನು ನೀಡಿದರು. ಮಕ್ಕಳ ಉತ್ತರ ಸರಿ ಇದ್ದುದರಿಂದ ಅಜ್ಜಿ ಕತೆ ಹೇಳಲು ಪ್ರಾರಂಭ ಮಾಡಿದಳು. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನು ತನ್ನ ಜಮೀನಲ್ಲಿ ದವಸ ಧಾನ್ಯಗಳನ್ನು ಬೆಳೆದು ತನ್ನ ಜೀವನವನ್ನು ನಡೆಸುತ್ತಿದ್ದನು. ಕೆಲವೊಂದು ಸಲ ಅವನಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಗೆ ಹಣ ಸಿಗುತ್ತಿತ್ತು. ಕೆಲವೊಂದು ಸಲ ಅವನಿಗೆ ಉತ್ತಮ ಬೆಲೆಗೆ ಸಿಗುತ್ತಿರಲಿಲ್ಲ. ಕೆಲವೊಂದು ಸಲ ಅವನಿಗೆ ಜೋರಾಗಿ ಮಳೆ ಬಂದು ಬೆಳೆಗಳೆಲ್ಲ ನಾಶವಾಗುತ್ತಿತ್ತು. ಕೆಲವೊಂದು ಸಲ ಮಳೆ ಬಾರದೇ ಇರುತ್ತಿತ್ತು. ಆದರೂ ರೈತ ಎದೆಗುಂದದೆ ತನ್ನ ಜೀವನವನ್ನು ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದನು. ಅಂದಿನಂತೆ ಎಲ್ಲ ಅವನು ಯೋಚಿಸುತ್ತಾ ಇದ್ದನು. ಆಗ ಅವನಿಗೆ ನನಗೆ ಸುಮಾರು ದುಡ್ಡು ಬೇಕು ಎಂಬ ಆಸೆಯಾಯಿತು. ಅವನು ಅಷ್ಟೊತ್ತಿಗಾಗಲೇ ಊರಿನ ವಿದೇಶ ಕಂಪನಿಗಳು, ಕಾರ್ಖಾನೆಗಳು ದಾಳಿ ಇಟ್ಟಿದ್ದವು. ಈತನು ಹೊಲ ಕಾರ್ಖಾನೆ ಮಾಡಲು ಯೋಗ್ಯ ಸ್ಥಳ ಇದ್ದುದರಿಂದ ಜಮೀನನ್ನು ಒಳ್ಳೆಯ ಬೆಲೆಗೆ ಮಾರಿದನು. ಅವನು ಮಾರಿದ ತಕ್ಷಣ ಅವನಿಗೆ ಜೇಬಿನಲ್ಲಿ ಕೋಟ್ಯಾಂತರ ರೂಪಾಯಿ ಅವನ ಜೇಬಿಗೆ ಬಂದು ಬಿದ್ದಿತ್ತು. ರೈತ ಖುಷಿಪಟ್ಟನು. ಹಬ್ಬ, ಈಗಲಾದರೂ ನೆಮ್ಮದಿಯಿಂದ ಇರಬಹುದಲ್ಲ ಎಂದುಕೊಂಡನು. ಆಗ ಅವನು ಅವಶ್ಯಕತೆ ಮೀರಿ ಹಣ ಖರ್ಚು ಮಾಡತೊಡಗಿದ. ಆಗ ಅವನು ಈಗ ನನ್ನ ಜೊತೆ ಜಮೀನಿದ್ದರೆ ಈಗ ದವಸ ಧಾನ್ಯಗಳನ್ನು ಬೆಳೆದು ಜೀವನ ನಡೆಸಬಹುದಿತ್ತಲ್ಲ ಎಂದುಕೊಂಡನು.